ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಿಂದ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಸೇಂಟ್ ಐಸ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1. Co-powered by Dazzler Eterna, MTR, special partner Sudarshan Family Store, Lenskart, Tata Play Bench, Purity partner Sunpure Sunflower Oil, digital streaming partner ZEE5. ನಮ್ಮ ದಾಂಪತ್ಯಕ್ಕೆ ಅಡಿಗೆ ಮನೆ ಪವರ್ ಸೆಂಟರ್, ಅಲ್ಲಿ ಹೆಂಡತಿದೆ ದರ್ಬಾರ್. ಬನ್ನಿ, ಅಡಿಗೆ ಮನೆಯಲ್ಲಿ ಈ ಸಂಸಾರದ ರುಚಿಯನ್ನ ಇನ್ನಷ್ಟು ಸವಿಯೋಣ. ಶುರು ಮಾಡೋಣ ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು. ಬನ್ನಿ, ಮುಂದಿನ ಅಡಿಗೆ ಯಾವುದು ಅಂತ ನೋಡೋಣ. ಅದನ್ನ ಯಾರು ಮಾಡ್ತಿದ್ದಾರೆ ಅಂತ ನೋಡೋಣ. ಶರಣ್ ಸರ್, ಕುಕಿಂಗ್ ಕೈ ಚಳಕ ಅಂತಂದ್ರೆ ಏನ್ ಸುಮ್ನೆ ಅಲ್ಲ ಅಲ್ವಾ? ಉಪ್ಪು ಖಾರ ಹಾಕಿದ ತಕ್ಷಣ ಯಾವ್ದು ಅಡಿಗೆ ಆಗೋಗ್ಬಿಡಲ್ಲ, ಅದಕ್ಕೇನೋ ಒಂದು ಕೈ ಚಳಕ ಇರ್ಲೇಬೇಕಾಗತ್ತೆ. ಶರಣ್ ಸರ್, ನೀವು ಕುಕಿಂಗ್ ಪ್ರವೀಣ ಅಂತ ನಮ್ಮೆಲ್ರಿಗೂ ಗೊತ್ತು. ಫ್ರೆಂಡ್ಸ್ಗೋಸ್ಕರ ಎಲ್ಲೇ ಅಡಿಗೆ ಇದ್ರು ಕೂಡ ಯಾವ ಸ್ಟ್ರೀಟ್, ಯಾವ ಹೋಟೆಲ್ ಎಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಬಿಡ್ತೀರಾ ನೀವು. ಇವತ್ತು ಜೋಡಿ ನಂಬರ್ 1 ವೇದಿಕೆಯಲ್ಲಿ ಕುಕಿಂಗ್ ಕಿಲಾಡಿಗಳು ನಡೀತಾ ಇದೆ. ನಿಮ್ಮ ಕೈ ರುಚಿ ಸವ್ದಿಲ್ಲ ಅಂತಂದ್ರೆ ಹೇಗೆ ಅಲ್ವಾ ಜೋಡಿಗಳೇ? ಶರಣ್ ಸರ್, ತಾವು ಇಲ್ಲಿಗೆ ಬರಬೇಕು, ನಮ್ಗೋಸ್ಕರ ನೀವೇನಾದ್ರೂ ಒಂದು ವಿಶೇಷವಾಗಿ ಮಾಡ್ಕೊಡ್ಬೇಕು ಸರ್. ಬನ್ನಿ ಸರ್. ಎಸ್, ಐ ವಿಲ್. ಸೂಪರ್ ಸೂಪರ್ ಸರ್. ಶರಣ್ ಸರ್, ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಇವಾಗ? ನನಗೆ ಸ್ಟ್ರೆಸ್ ಬಸ್ಟರ್ ಅಂದ್ರೇನೆ ಅಡಿಗೆ. ನನ್ನ ಇಡೀ ಮನೆಯಲ್ಲಿ ನಾನು ಜಾಸ್ತಿ ಹೊತ್ತು ಕಾಲ ಕಳೆಯುವಂತ ಏಕೈಕ ಜಾಗ ರೀ ಇದು. ಏನೋ ಗೊತ್ತಿಲ್ಲ, ನನ್ನ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಏನೋ ಮಾಡ್ತಾ ಇದ್ರೆ ಸುಮ್ಮನೆ ಒಂದು ಈರುಳ್ಳಿ ನಾರು ಕೊಡ್ತಾ ಇರ್ತೀನಿ. ಅಪರೂಪದ ಅಡಿಗೆ ಮಾಡೋಣ ಅಂತ ಅನ್ನೋಂಥದ್ದೊಂದು. ಏನ್ ಸರ್ ಅದು ಅಪರೂಪದ ಅಡಿಗೆ? ಭಯಾನಕ ಆರೋಗ್ಯಕರವಾದಂತ ಅಡಿಗೆ ಅದು. ನಲ್ಲಿಕಾಯಿ ಚಿತ್ರಾನ್ನ. ಆರೋಗ್ಯಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಶಕ್ತಿ ನಲ್ಲಿಕಾಯಲ್ಲಿದೆ ಅಂತ. ಅಂಥ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಇಟ್ಕೊಂಡು ಒಂದು ಚಿತ್ರಾನ್ನ ಮಾಡ್ತಿದ್ದೀನಿ. ನಾನು ಮಾಡಕ್ ರೆಡಿ, ನೀವು ತಿನ್ನಕ್ ರೆಡಿ? ನಾವೆಲ್ಲರೂ ರೆಡಿ ಇದೀವಿ ಸರ್. ನೆಲ್ಲಿಕಾಯಿ ಚಿತ್ರಾನ್ನ ಅಂತಿದ್ದಾಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಹೆಂಗಿರುತ್ತೋ ಏನೋ ಅಂತ. ಸರ್ ಬನ್ನಿ ಸರ್, ತಡ ಮಾಡೋದು ಬೇಡ, ಶುರು ಮಾಡ್ಕೊಳ್ಳೋಣ. ಈಗ ನನಗೆ ಯೂಶಲಿ ಏನು ಗೊತ್ತಾ ನೋಡಿ, ನೀವು ಬಹಳ ಮೋಸ ರೀ ಇದು. ಆಕ್ಚುಲಿ ಜೋಡಿ ಬೇಕು, ನನಗೆ ಗೊತ್ತು ಸರ್, ನನಗೆ ಗೊತ್ತು. ನಿಶ್ವಿಕಾ ಅವ್ರನ್ನ ಕೂಡ ಸ್ಟೇಜ್ ಮೇಲೆ ಕರಿತಾ ಇದೀನಿ. ಬನ್ನಿ ನಿಶ್ವಿಕಾ ಅವರೇ. ನನಗೆ ಇನ್ನೊಂದು ಹೆಲ್ಪ್ ಆಗಬೇಕು. ನನಗೆ to call upon these two people to join me. ಸೊ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡ್ತಾರೆ ನೋಡೋಣ. ಕಮ್ ಆನ್ ಸರ್, ಶುರು ಹಚ್ಕೊಳ್ಳಿ. ರೆಡಿ? ಒಂದು ನಿಮಿಷ, ನಾನು ವಿಷಲ್ ಹೊಡೆದ್ಬಿಡ್ತೀನಿ. ಓಕೆ, ಫಸ್ಟು ಮೆಣಸಿನಕಾಯಿಂದನೇ ಶುರು ಮಾಡ್ತೀವಿ. ಒಗ್ಗರಣೆಗೆ ಫಸ್ಟ್ ಮೆಣಸಿನಕಾಯಿ. ಹೌದು. ಕಡಲೆಬೇಳೆನ ಹಾಕೊಂಡಿದೀವಿ. ಅದಾದ ನಂತರ ಒಂಚೂರು ಸಾಸಿವೆನ ಹಾಕೋತಾ ಇದೀವಿ. ಸೊ ಸಾಸಿವೆ ಚಿಟಿ 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 ಅಂದ ತಕ್ಷಣ ಅದನ್ನ ಬಾಡಿಸ್ತಾ ಇದ್ದಾರೆ. ಈ ಅಡಿಗೆ ಜೊತೆಲಿ ಈರುಳ್ಳಿ ಇದೆ ಸರ್. ಮತ್ತೆ ಜನರನ್ನ ರಂಜಿಸೋದಕ್ಕೆ ಅಂತ ಬರ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಸರ್. ಖುಷಿ ಜೊತೆಯಲ್ಲಿ ಒಂದು ಥರದ ಭಯ, ಇನ್ನೊಂದು ಥರದ ಜವಾಬ್ದಾರಿ. ಇದು ಪ್ರತಿ ಸಿನಿಮಾದ ರಿಲೀಸಿನ ಟೈಮಲ್ಲಿ ಪ್ರತಿ ಕಲಾವಿದರಿಗೂ ಕೂಡ ಇರುವಂಥದ್ದು. ಈ ಸಿನಿಮಾದಲ್ಲಿ ನಿರ್ಮಾಪಕನೂ ಹೌದು ನಾನು. ಸೊ ಡಬಲ್ ಭಯ, ಡಬಲ್ ಜವಾಬ್ದಾರಿ, ಒಂಥರ ಕಾತುರತೆ ಎಲ್ಲ ಇದೊಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಇದು ನನಗೆ ಮಾತ್ರ ಅಲ್ಲ, ಪ್ರತಿ ಶುಕ್ರವಾರ ರಿಲೀಸ್ ಆಗುವಂಥ ಯಾವ್ಯಾವ ಟೀಮಿನ ಸಿನಿಮಾಗಳಿದೆವೋ ಅದರ ಹಿಂದಿನ ಟೀಮಿನ ಜನಗಳಿಗೆ ಇದು ಆಗುವಂಥದ್ದು. ಅದ್ರ ಜೊತೆಗೆ ಒಂಚೂರು ಗೋಡಂಬಿನೂ ಹಾಕಿದ್ದೀವಿ, ಹಾಕ್ತಾ ಇದ್ದೀವಿ. ಫಸ್ಟೇ ಹಾಕಬೇಕಾಗಿತ್ತು, ಬಟ್ ಪರವಾಗಿಲ್ಲ, ಇಂದ ಪ್ರೋಸೆಸ್ಸು ಹಾಕ್ಬೋದು. ಸರ್, ನಿಶ್ವಿಕಾ ಅವ್ರ ಪಾತ್ರ ಹೇಗಿದೆ ಸರ್? ಇದೇ ತರ ಚಟಪಟ ಚಟಪಟ ಅಂತ ಮಾತಾಡ್ತಾ ಇರ್ತಾರ ಹೇಗೆ ನಿಮ್ಮ ಸಿನಿಮಾದಲ್ಲಿ? ನಿಶ್ವಿಕಾ ಅವ್ರದ್ದು ಆಕ್ಚುಲಿ ಏನ್ ಗೊತ್ತಾ, ಅವರು ಈ ಸಿನಿಮಾಗೆ ಒಬ್ಬ ನಾಯಕ ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ತುಂಬಾ ಒಳ್ಳೆ ಪರ್ಫಾರ್ಮರ್ ಬೇಕಾಗಿತ್ತು ನಮಗೆ. ಅದು ನಿಶ್ವಿಕಾ ಅವರ ಈ ಪಾತ್ರಕ್ಕೆ ಸಿಕ್ಕಿರುವಂಥದ್ದು.
ಈಗ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ವಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದೀವಿ. ಸೂಪರ್, ಎಕ್ಸ್ಪರ್ಟ್ಗಳಿಗಿಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಿಶ್ವಿಕಾ ಅವರು. ಸೂಪರ್. ಇನ್ನೊಂಚೂರು ಓಪನ್ ಮಾಡ್ತೀರಾ? ನಾನು ಬೇಕು ಅಂತ ಒಂಚೂರು ಹುಳಿ ಕಮ್ಮಿ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇಲ್ಲೇ ನಮ್ಮ ಹೀರೋಯಿನ್ ಇಲ್ಲೇ ಇದ್ದಾರೆ, ಅವ್ರಿಗೋಸ್ಕರ ಒಂದೆರಡು ಲೈನ್. ಹಾ ಸರ್, ನೀವು ಮಾಡ್ತಾ ಇರಿ. ಸರ್ ನನಗೆ ಡಿಸ್ಟ್ರಾಕ್ಷನ್ ಆಗುತ್ತೆ ಸರ್. ಇಲ್ಲ ನೀವು ಬರೀ ಬಾಡ್ಸೋದಷ್ಟೇ ಕೆಲಸ. ಏನಿದು ಪೂರ್ತಿ ಜಗಾನು ತಲೆ ಕೆಳಗೆ ಆದ ಹಾಗೆ ಹೆಂಗೆಂಗೋ ಕಾಣ್ತದೆ. ಅಬ್ಬಬ್ಬಾ, ಊರಿಗೆ ಊರೇ ನ್ಯಾಯ ಕೂರಿಸಿ, ಅಯ್ಯಯ್ಯೋ ನಿಮ್ಮಪ್ಪ ಅವ್ವನ ಅಲ್ಲೇ ಕೂರಿಸಿ, ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಅಡಿಗೆ ಮನೆಯಲ್ಲಿ ಹಾಡು ಆಗತ್ತೆ, ಡ್ಯಾನ್ಸ್ ಆಗತ್ತೆ. ಇದು ನಮ್ಮ ಶರಣ್ ಸರ್ ಸ್ಪೆಷಾಲಿಟಿ. ಜೋರಾದ ಚಪ್ಪಾಳೆ ಶರಣ್ ಸರ್ಗೆ. ಓಕೆ ಸರ್, ಈಗ ನೆಲ್ಲಿಕಾಯಿ ಚಿತ್ರಾನ್ನ ಎಲ್ಲಿವರೆಗೂ ಬಂತು ಸರ್? ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ಏನು ಗೊತ್ತಾ, ಇದು ಮಾಮೂಲಿ ಒಂದು ಚಿತ್ರಾನ್ನಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ. ಏನಕ್ಕೆ ಅಂದ್ರೆ ನೆಲ್ಲಿಕಾಯಿ ಬಾಡಿಸೋದು ಸ್ವಲ್ಪ ಜಾಸ್ತಿ ತಗೋತಾ ಇದೆ. ಹೌದು, ಏನಕ್ಕೆ ಅಂದ್ರೆ ಎಷ್ಟು ಬಾಡಿಸ್ತೀರಾ ಅಷ್ಟೂ ಕೂಡ ಇದರ ಹುಳಿ ಅಂಶ ಹೋಗುತ್ತೆ. ಈ ಅಡಿಗೆಗೆ ಅನ್ನ ಒಂದು ಮಾಡಿ ಇಟ್ಕೊಂಡು ಮತ್ತೆ ನಲ್ಲಿಕಾಯಿನ ತುರಿದು ಇಟ್ಕೊಂಡ್ರೆ ನನಗೆ ಗೊತ್ತಿರಂಗೆ 10 ನಿಮಿಷದ ಅಡುಗೆ ಅಷ್ಟೇ ಇದು. ಈಗ ಟೇಸ್ಟ್ ಮಾಡೋ ಸಮಯನಾ? ಹಾ ಸರ್, ಘಮ 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 ಅಂತ ಇದೆ ಇಲ್ಲಿ. ಅಣ್ಣ ಕರೆಕ್ಟಾಗಿ ಹೇಳ್ಬೇಕು. ಹೇಳ್ತೀನಣ್ಣ. ಹೇಗಿದೆ ಪ್ರೇಮ್ ಅವರೇ? ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್. ಸೂಪರ್. ನಿಶ್ವಿಕಾ ಅವ್ರನ್ನ ಕೇಳೋಣ ಹೇಗಿದೆ ಅಂತ. ನಿಜ ಹೇಳ್ತಿದ್ದೀನಿ, ಕೈ ರುಚಿ ಅಂತ ನಾವೇನ್ ಮಾತಾಡ್ತೀವಿ, ಇಲ್ಲಿರುವಂತ ಲಿಮಿಟೆಡ್ ಐಟಮ್ಸ್ ಅಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ಸರ್. ಮಾಡಿ ಹೇಳುತ್ತೀನಿ ನಾನು ನಿನ್ನವನು. ಗುರು ಶಿಷ್ಯರು ಚಿತ್ರದ ಬಗ್ಗೆ ಮಾತಾಡ್ತಾ ಸೂಪರ್ ಆಗಿರುವಂತ ನೆಲ್ಲಿಕಾಯಿ ಚಿತ್ರಾನ್ನವನ್ನ ಎಲ್ಲರೂ ಟೇಸ್ಟ್ ಮಾಡಿದ್ವಿ. ಅಂಡ್ ಗುರು ಶಿಷ್ಯರು ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಥ್ಯಾಂಕ್ ಯು. ಈಗ ನಮ್ಮ ವೇದಿಕೆಗೆ ಗುರು ಶಿಷ್ಯರು ಚಿತ್ರದ ನಿರ್ಮಾಪಕ, ಕ್ರಿಯೇಟಿವ್ ಡೈರೆಕ್ಟರ್ ತರುಣ್ ಸುಧೀರ್ ಸರ್ ಹಾಗೂ ಅವರ ಜೊತೆ ಪ್ರೇಮ್ ಸರ್ ಅವರ ಸುಪುತ್ರ ಏಕಾಂತ್ ಹಾಗೂ ಶರಣ್ ಸರ್ ಅವರ ಸುಪುತ್ರ ಹೃದಯ್ ಅವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ. ತರುಣ್ ಸರ್, ಗುರು ಶಿಷ್ಯರು ನಿಮಗೆ ಎಷ್ಟು ವಿಶೇಷ, ಅದರ ವಿಶೇಷತೆಗಳು ಏನು ಅಂತ ಹೇಳಿ ಸರ್. ಎಲ್ಲರ ಲೈಫಲ್ಲೂ ಮೊದಲು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಡೈರೆಕ್ಷನ್ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್, ಆಕ್ಟಿಂಗ್ ಆಗಿರ್ಬೋದು. ಏನು ನನಗೆ ಹಲವಾರು ಮೊದಲುಗಳಲ್ಲಿ ನನಗೆ ಬಹಳ ಕನೆಕ್ಟ್ ಆಗಿದ್ರಲ್ಲಿ ನಾನು ಪ್ರೊಡಕ್ಷನ್ ಓಪನ್ ಮಾಡಿದಂಥ ಫಸ್ಟ್ ಸಿನಿಮಾ ಇದು ಅಂತ. ನಾನು ವರ್ಕ್ ಮಾಡಿದ್ದೆ ಬೇರೆ ಕೋ ಪ್ರೊಡ್ಯೂಸರ್ ಎಲ್ಲ ಮಾಡ್ತಿದ್ದೀನಿ. ನಾನು ಪ್ರೊಡಕ್ಷನ್ ಓಪನ್ ಮಾಡಿದಂಥ ಒಂದು ಫಸ್ಟ್ ಸಿನಿಮಾ. ಅದು ಈ ತರ ಒಂದು ಅದ್ಭುತವಾದ ಕತೆ, ಈ ತರ ಒಂದು ಬ್ಯಾಕ್ ಡ್ರಾಪ್ ಇರುವಂತ ಸ್ಕ್ರಿಪ್ಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಈಗ ಪ್ರೇಮ್ ಸರ್ ಅವರ ಸುಪುತ್ರ ಏಕಾಂತ್ ಅವರು ಇಲ್ಲಿಗೆ ಬಂದಿದ್ದಾರೆ. ಏಕಾಂತ್, ಈ ಸಿನಿಮಾ ನಿಮ್ಗೆ ಎಷ್ಟು ವಿಶೇಷ? ನನಗೆ ಫಸ್ಟು ಒಂದು ಕೊಕ್ಕೋ ಬೇಸ್ಡ್ ಮೂವಿ ಅಂತ ಬಂದಾಗ ತುಂಬ ಮೀನಿಂಗ್ಫುಲ್ ಅನಿಸ್ತು. ಯಾಕಂದರೆ ನಾನು ಒಂದು ಆ್ಯಕ್ಟ್ರ್ ಆಗಿ ಏನೋ ಒಂದು ಮೂವಿ ಮಾಡಬೇಕು ಅಂದರೆ ಆ ಕತೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಕಥೆನೇ ಆ ಮೂವಿಗೆ ಹೀರೋ ಥರ. ಕರೆಕ್ಟ್. ಸೊ ನಾನು ಫಸ್ಟು ಶರಣ್ ಸರ್ಗೆ, ತರುಣ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಜಡೇಶ್ ಸರ್ಗೆ ಮತ್ತು ಇಡೀ ಗುರು ಶಿಷ್ಯರು ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಮೂವಿಲಿ 13 ಜನ ಬಾಯ್ಸ್ ಏನಿದ್ದೀವಿ ಎಲ್ರಿಗೂ ಒಂದೇ ಮೈಂಡ್ ಸೆಟ್ ಇತ್ತು. ಈ ಮೂವಿ ನಾವು ಇವತ್ತು ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ನಾಳೆ ಏನೋ ಆಗುತ್ತೆ. ಸೊ ಎಲ್ರಿಗೂ ಒಂದು ಡ್ರೀಮ್ ಇದು. ದಿಸ್ ಮೂವಿ ಇಸ್ ಅ ಎಮೋಷನ್ ಫಾರ್ ಆಲ್ ಆಫ್ ಅಸ್. So well said, yeah?
ವೆರಿ ನೈಸ್. ಅಂಡ್ ಹೃದಯ್, ಗುರು ಶಿಷ್ಯರು ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಫಸ್ಟ್ ನನಗೆ ಈ ಮೂವಿ ಯಾಕೆ ಸ್ಪೆಷಲ್ ಅಂದರೆ ನನ್ನ ಫಸ್ಟ್ ಮೂವಿ, ಸೊ ಎಲ್ರಿಗೂ ಫಸ್ಟ್ ಮೂವಿ ಅಷ್ಟೇ ತುಂಬ ಸ್ಪೆಷಲ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅಪ್ಪನ ಜೊತೆನೇ ನಾನು ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ. ಅಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನಂಗೆ ತುಂಬ ಸ್ಪೆಷಲ್ಲು. ಫಸ್ಟ್ ಮೂವಿಗೆ ಈ ಥರ ಒಂದು ಹೊಸ ಥರದ ಒಂದು ಕಾನ್ಸೆಪ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತರುಣ್ ಮಾಮ ಮತ್ತು ಅಪ್ಪ ಜಡೇಶ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವೀಟ್, ವೆರಿ ಸ್ವೀಟ್. ಶರಣ್ ಸರ್ ಏನು ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಸರ್? ನಾನು ಹೆಂಗೆ ಮಾತಾಡಿದ್ರು ಅನ್ನೋದಕ್ಕಿಂತ ಇವತ್ತು ಮಾತಾಡಿದ್ರು ಅನ್ನೋದೇ ನಮಗೆ ಭಾಳ ಖುಷಿ. ಬೆಳಗ್ಗಿಂದ ಸಾಯಂಕಾಲದಲ್ಲಿ 2.5 ಮಾತಾಡಿದ್ರೆ ಹೆಚ್ಚು. ಅವನು ಇಷ್ಟೊತ್ತು ಮಾತಾಡಿದ್ದು ಕೇಳ್ತಾ ಇರೋದೇ ಫಸ್ಟ್ ಟೈಮ್ ರೀ ನಾನು ಆ್ಯಕ್ಚುಲಿ. ಅದಕ್ಕೆ ಶಕ್ತಿ ಏನು ಗೊತ್ತಾ, ಮಧ್ಯದಲ್ಲಿ ನಿಂತಿದ್ದಾರೆ ನೋಡಿ, ಅವ್ರ ಜೊತೆಯಲ್ಲಿ ಯಾರೇ ಇದ್ರೂ ಎಂಥದ್ದೇ ಒಂದು ಶಕ್ತಿ ಬಂದ್ಬಿಡ್ತದಲ್ಲಿ, ಅದು ಅವ್ರಿಗೆ ಸೇರೋವಂಥದ್ದು. ಎರಡನೇ ಶಕ್ತಿ ಯಾವುದು ಗೊತ್ತಾ, ನೀವುಗಳೆಲ್ಲ ನಿಂತಿದ್ದೀರಲ್ಲ, ಆ ವೇದಿಕೆಗಿರೋ ಶಕ್ತಿ ಅದು ಆ್ಯಕ್ಚುಲಿ. ಪ್ರೇಮ್ ಸರ್, ಹೇಗನ್ನಿಸ್ತು ನಿಮಗೆ? ನನ್ನ ಮಗ ಎಷ್ಟು ಎತ್ತರಕ್ಕೆ ಬೆಳೆದು ಎಷ್ಟು ದೊಡ್ಡ ಆ್ಯಕ್ಟರ್ ಆಗ್ತಾನೋ ಅನ್ನೋದು ನನಗೆ ಮುಖ್ಯ ಅಲ್ಲ, ಅವನು ಎಷ್ಟು ಒಳ್ಳೆ ವ್ಯಕ್ತಿ ಆಗ್ತಾನೋ ಅನ್ನೋದಷ್ಟೇ ನನಗೆ ಮುಖ್ಯ. ಸೊ ಹಾಗಾಗಿ ನಾವು ಯಾರೋ ಮನೆಯಲ್ಲಿ ಅವನಿಗೆ ಹೇಳ್ಕೊಟ್ಟಿದ್ದಲ್ಲ, ಒಂಥರ ಪ್ಯಾಷನ್ ಅವನಿಗೆ, ನಾನು ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು ಅಂತೇಳಿ ಸಣ್ಣ ವಯಸ್ಸಿಂದ ಅವನೇ ಇಂಟ್ರೆಸ್ಟ್ ತೊಗೊಂಡು ಹೋಗ್ತಾನೆ. ಇವನ್ ಈ ಸಿನಿಮಾ ಆಫರ್ ಬಂದಾಗಲೂ ಅಷ್ಟೇ, ಈಗ ಮಾಡ್ತೀನೋ ಅಂತ ಕೇಳಿದಕ್ಕೆ ನಾನು 100% ಮಾಡೇ ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ನಮ್ಮ ಅದೃಷ್ಟ ಏನಂದರೆ ತರುಣ್ ಮತ್ತು ಶರಣ್ ಅವರು ಒಂದು ಬ್ಯಾನರ್ ಸಿಕ್ತಲ್ಲ, ಸೊ ಅದು ತುಂಬ ಮುಖ್ಯ ಆಗುತ್ತೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿದೆ ಅಂದರೆ ಟ್ರೈಲರ್ ಲಾಂಚಲ್ಲಿ ಬಿಫೋರ್ ರಿಲೀಸು ಸಿನಿಮಾ ಆಲ್ ಓವರ್ ಕರ್ನಾಟಕ ಸೇಲ್ ಆಗಿ ಹೋಗಿದೆ ಅಂತ. ಸೀರಿಯಸ್ಲಿ ನನ್ನ ಕಣ್ಣಲ್ಲಿ ನೀರು ಬಂತು. ಇನ್ನೇನಿದ್ರು ಜನಗಳು ನೋಡಿ, ಜನಗಳು ಚಪ್ಪಾಳೆಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ. ಸೂಪರ್. ನಮ್ಮ ಟೆಂಟ್ ಅಲ್ಲಿ ಈಗ ಜೋಡಿಗಳ ಜೊತೆ ಗುರು ಶಿಷ್ಯರು ಟ್ರೇಲರ್ ಅನ್ನ ನಾವೆಲ್ಲರೂ ನೋಡೋಣ. ಬನ್ನಿ ಸರ್, ಬನ್ನಿ. ಓಕೆ, ಟ್ರೇಲರ್ ಪ್ಲೀಸ್. ಒಂದು ಊರಿಗೆ ನಿಂತಿರೋ ಕೆರೆ ಆಗೋಕ್ಕಿಂತ 10 ಊರಿಗೆ ಹರಿಯೋ ನದಿ ಆಗ್ಬೇಕು ಕಣೋ. ಆಟ ಅನ್ನೋದು ದೇಹದಲ್ಲಿರಬೇಕು, ರಕ್ತದಲ್ಲಿ ಹರಿಬೇಕು, ಓಡಬೇಕು, ಬೀಳಬೇಕು, ಏಳಬೇಕು, ಆಡಬೇಕು, ಹಾರಾಡಬೇಕು, ಎದುರಿಸ್ಬೇಕು. ನಮಗೆ ಹಠ ಇತ್ತು ಸರ್, ಆದರೆ ದಾರಿ ಇರಲಿಲ್ಲ. ಸರ್ ಯಾಕೆ ಸರ್ ಖೋ ಖೋ ಆಟ ಬೆಳೀಲಿಲ್ಲ? ಅದರಲ್ಲಿ 2 ಗೂಟ ಚುಚ್ಚಿರ್ತಾರಲ್ಲ ಅದಕ್ಕೆ. ಆಕ್ಚುಲಿ ಟ್ರೇಲರೇ ಎಲ್ಲವನ್ನ ಹೇಳುತ್ತೆ. ಶರಣ್ ಸರ್, ಪ್ರತಿ ಸಿನಿಮಾನೂ ರೀ, ನನ್ನ 3ನೇ ಪ್ರೊಡಕ್ಷನ್ ಇದು, ನಮ್ಮಿಬ್ಬರ ಜೊತೆ ಅದು. ಹಿಂಗನ್ನುತ್ತೆ, ಹಿಂಗಂದ ಮೇಲೆ ಒಂದು ಕಿಕ್ ಸ್ಟಾರ್ಟ್ ಆಗುತ್ತೆ ರೀ. ಅದು ಯೂಶಲಿ ಒಂದು ಕ್ಯಾಟಿ ಥರ ಅದು ಆ್ಯಕ್ಚುಲಿ. ನಮ್ಮ ಕ್ಯಾಟರ್ ಬಿಲ್ಲಲ್ಲಿ ಹಿಂದೆ ಹೋಗೋದೆ ತುಂಬ ದೂರಕ್ಕೆ ಹೋಗೋದಕ್ಕೆ ಅಂತ. ಆ್ಯಕ್ಚುಲಿ ಅದನ್ನು ಸಾಧ್ಯ ಮಾಡೋವಂಥದ್ದು ಒಬ್ಬನಾಗಲ್ಲ, ಇಡೀ ತಂಡ ಆಗುತ್ತೆ. ಅದಕ್ಕೆ ಈ ಖೋಖೋ ಅಂತನ್ನೋ ಒಂದು ಆಟ ಇದೆಯಲ್ಲ, ಅದೇ ಸಾಕ್ಷಿ ಅದಕ್ಕೆ. ಅದು ಒಬ್ಬರ ಆಟ ಅಲ್ಲ, ಅಷ್ಟು ಜನರು ಸೇರ್ಕೊಂಡು ಆಡುವಂಥ ಒಂದು ಆಟ. ಇವತ್ತು ಲಡ್ಡು ಸಿನಿಮಾ ಹೌಸ್ ಆಗಿರ್ಬೋದು, ನಮ್ಮ ತರುಣ್ ಕ್ರಿಯೇಟಿವ್ಸ್ ಅಂತ ಒಂದು ಸಿನಿಮಾ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ನಾವಿಬ್ಬರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಅನ್ನೋದಾದರೆ ನಾವಿಬ್ಬರು ಮಾತ್ರ ಇಲ್ಲ. ಅದರಲ್ಲಿ ಕಾಣದ ಕೈಗಳು ಒಂದಿಷ್ಟು ಇದ್ದಾವೆ, ಅವರೆಲ್ಲರಿಗೂ ಸಲಾಮ್. ಆ್ಯಕ್ಚುಲಿ ನಮ್ಮ ಸಿನಿಮಾದ ಬಗ್ಗೆ 2 ಮಾತು ಮಾತಾಡಲಿಕ್ಕೆ ಭಾಳ ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ರಿ ಜೋಡಿ ನಂಬರ್ 1. ನಿಮ್ಗಳೆಲ್ಲರಿಗೂ ನಾನು ನನ್ನ ಇಡೀ ತಂಡದ ಪರವಾಗಿ ಧನ್ಯೋಸ್ಮಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ 3 ಆತ್ಮೀಯ ಗೆಳೆಯರು ಈ ವೇದಿಕೆ ಮೇಲೆ ಇದ್ದಾರೆ. ತರುಣ್ ಅವರು, ಶರಣ್ ಅವರು ಅಂಡ್ ಪ್ರೇಮ್ ಅವರು. ಈ 3 ಆತ್ಮೀಯ ಗೆಳೆಯರು ಒಟ್ಟಿಗೆ ಸೇರಿಕೊಂಡು ಆ ಸ್ನೇಹದ ಸಂಭ್ರಮವನ್ನ ಇಲ್ಲಿ ಸಂಭ್ರಮಿಸಬೇಕು, ಅದನ್ನೆಲ್ಲ ನಾವೆಲ್ಲರೂ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ದೊಡ್ಡವನು ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋಂಟು ಸಾಗರೋ. From another mother, my brother from another mother, a brother from another mother, my brother from another mother.
ಪಡುವಂತ ಸಾರ್ಥಕತೆ ಬಹುಶಃ ಯಾವ ಸಂಬಂಧಕ್ಕೂ ಇಲ್ಲ ಅಂತ ಅನ್ಕೊಳ್ತೀನಿ. ಅಂತ ಅದ್ಭುತವಾದಂತ ಸ್ನೇಹ ಇವ್ರದ್ದು. ತರುಣ್ ಸರ್ ಅವರು ನಮ್ಮ ಜೊತೆಲೇ ಇದ್ದು ಕಾರ್ಯಕ್ರಮವನ್ನ ವೀಕ್ಷಿಸಬೇಕು. ಶರಣ್ ಸರ್, ನನ್ನ ಸ್ನೇಹಿತ ನನ್ನ ಎಲ್ಲ ಭಾರವನ್ನು ಕೂಡ ಅವನು ತಗೊಂಡಿದ್ದಾನೆ. ಅದಕ್ಕೆ ನನ್ನ ಈ ಮಾಸ್ಟರ್ ಇದನ್ನ ಅವನಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಕೇತವಾಗಿ ಇಟ್ಕೊಳ್ತೀನಿ. ವಿಷಲ್ನ ಇಲ್ಲಿ ಕೊಟ್ಟಿದ್ದಾರೆ PT ಮಾಸ್ಟ್ರು, ಕೊಟ್ಟು ಕೂರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್, ಮಿಶ್ವಿಕಾ ಅವರು. ಅಂಡ್ ನೀವು ಕೂಡ ಆಸೀನರಾಗಬೇಕು, ಬೀಗರು ನೀವು ಹೋಗಿ ಆಸೀನರಾಗಿ. ಥ್ಯಾಂಕ್ ಯು ಶರಣ್ ಸರ್, ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳಲ್ಲಿ ಮುಖಾಮುಖಿ ಆಗ್ತಿರುವಂತ ಮುಂದಿನ ಜೋಡಿ, ಲೆಟ್ಸ್ ವೆಲ್ಕಮ್ ನೇಹಾ ಪ್ರಣವ್ ವಿತ್ ರಾಕಿ ಬಾಯ್ ಅಂಡ್ ನೀನಾದ್ ಅಂಡ್ ರಮ್ಯಾ ವಿತ್ ಸಾಯಿ ಕುಮಾರ್ ಸರ್. ಈಗ ತಡ ಮಾಡದೆ ಮೇನ್ ಡಿಶ್ ಕಡೆ ಹೋಗೋಣ. ನೀವು ಮಾಡಬೇಕಾಗಿರುವಂತ ಮೇನ್ ಡಿಶ್ ಚಪಾತಿ, ಕಡಾಯಿ ಪನ್ನೀರ್ ಗ್ರೇವಿ ಜೊತೆಗೆ ಹಲಸಿನ ಹಣ್ಣಿನ ಹಲ್ವಾ. ಈಗ ಟ್ವಿಸ್ಟ್ ಏನು ಅಂತಂದ್ರೆ, ನಿಮ್ಗೆ ಹೆಡ್ ಫೋನ್ಗಳನ್ನ ನಾವು ಹಾಕಿರ್ತೀವಿ, ನಿಮ್ಗೆ ಏನು ಕೇಳಿಸ್ತಾ ಇರಲ್ಲ. ಓಕೆ, ಆದ್ರೆ ನೇಹಾ ಅಂಡ್ ರಮ್ಯಾ ಅವರು ನೀವು ಸನ್ನೆ ಮಾಡಿ ಆಕ್ಟಿಂಗ್ ಮಾಡಿ ಕಾನ್ಸಂಟ್ರೇಷನ್ ನಿಮ್ಮ ಮೇಲೆ ಇರಬೇಕು. ಅವರು ಅಡಿಗೆನ ಮಾಡಬೇಕು. ಸಿಂಪಲ್, ವೆರಿ ಸಿಂಪಲ್. ಹೆಡ್ ಫೋನ್ಸು ಕಿಲಾಡಿಗಳಿಗೆ ಇರೋದಿಲ್ಲ. ಸೊ ಈಗ ಇವ್ರುಗಳಿಗೆ ಗೈಡ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಾ ಈ ಟಾಸ್ಕ್ಗೆ ರೆಡಿ ಇದ್ದೀರಲ್ಲ? ಓಕೆ, ಮೇನ್ ಡಿಶ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಡುಗೆ ಮತ್ತಷ್ಟು ರುಚಿಯಾಗಲು MTR ಬಾಕ್ಸ್ ಇಂದ ನಿಮ್ಗೋಸ್ಕರ MTR ಮಸಾಲಾ ಪ್ಯಾಕೆಟ್ಗಳು ಬಂದಿದೆ. ದಯವಿಟ್ಟು ತಗೊಳ್ಳಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಇದಕ್ಕೆ ನಿಮಗೆ ಸಿಗ್ತಾ ಇರುವಂತ ಕಾಲಾವಕಾಶ 30 ನಿಮಿಷಗಳು. ತರುಣ್ ಸರ್, ಸ್ಟಾರ್ಟ್ ಮಾಡೋಣ ಸರ್. ಪ್ರಣವ್ 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 ನೀನಾದ್ ನೀನಾದ್. ಓಕೆ, ಯಾರಿಗೂ ರಾಕಿ ಶಾರ್ಟ್ ಫಾರ್ಮ್ ಥ್ಯಾಂಕ್ ಗಾಡ್ ಕೇಳಿಸ್ತಾ ಇಲ್ಲ. ಆಯ್ತಾ? ಫಸ್ಟ್ ಹಲಸಿನ ತಗೊಳ್ಳಿ, ಬೀಜ ಬಿಡಿಸಿ ಬಿಡಿಸ್ಬಿಟ್ಟು ಕುಕ್ಕರ್ಗೆ ಹಾಕಿ. ಎಲ್ಲೋಯ್ತು ಹಲಸಿನ ಹಣ್ಣು? ಎಲ್ಲೋಯ್ತು? 4 ಕಟ್ ಸಾಕು, ಚಿಕ್ಕದಾಗಿ ಮಾಡು. ಆಯ್ತಾ? ಹಣ್ಣು ಬಿಡ್ಸಕ್ ಹೆಲ್ಪ್ ಮಾಡಕ್ ಹೇಳಿ ನಿಮ್ಗೆ. ಹನು ಆಯ್ತಾ? ಅಕ್ಕ ಜರ ಬೇಗ ಆಗುತ್ತೆ. ಬೇಗ ಮಾಡು. ಏನಂದ್ರೆ ಎತ್ಕೋ, ಓಡು ಓಡು ಓಡು, ಓಡು ಬೇಗ. ಬಾಂಡ್ಲಿಡಪ್ಪ. ಆ ಕಡೆ ಇಟ್ಕೊ ನೀನು. ತುಪ್ಪ ರವಾ 2. ನೀರ್ ಹಾಕೊಳ್ಳಿ ರಾಕಿ. ತುಂಬ ಅರ್ಧ ಬೇಡ, ಕಾಲ್ ಹಾಕೊಳ್ಳಿ. ತುಪ್ಪ ಹಾಕು. ಸಾಕು ಸಾಕು. ಹಲಸಿನ ಹಾಕಿದ್ರೆ ಆನ್ ಮಾಡಿ, ಆನ್ ಮಾಡಿ. ಹಾಕು. ತಡಿ. ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ ತಿನ್ನಬಹುದು. ಹಲಸಿನ ಹಣ್ಣು ಹಾಕೋದಕ್ಕೆ ಯಾರಕ್ಕಾಗಲಿ ಆ ಬಾಳ್ಲಿ ಹಲಸಿನ ಹಣ್ಣು ಹಾಕು. ಬಾಳಲ್ಲಿ ನಿಲ್ಲಬಹುದು. ಸಾಕು, ಹಾಕು. ತಡಿ ಚಾಕುನ ಹರಿವಲ್ದಿದ್ರ ಅವನು. ನಾನೇ ತಿನ್ನಲ್ಲ, ನನ್ ಕಡೆ ಹಾಕ್ಲಾ? ಹಾಕು. ಐ ಲವ್ ಯು ಹಾಕಿ ಕಳ್ಳಾಡ್ಸಿ. ಹೇಳಿ ನೀವು, ಅವನಿಗೆ ಹೇಳಿ ಐ ಲವ್ ಯು. ಕಳ್ಳಾಡ್ಸಿ. ಇದು ಸ್ಲೋ ಐತಕ್ಕ ಇದು. ನಾನು ಹೆಂಡತಿಗೆ ಲವ್ ಯು ಹೇಳ್ತಿದ್ದೀರಾ? ಬಾಯಿ ಮುಚ್ಚು. ಹಾಲಿಗೆ ಕುದಿಯಕ್ಕೆ ಹೇಳು. ಐ ಲವ್ ಯು ಚಿನ್ನ. ಕೆಲಸ ನೋಡ. ಹಾಲು ಕಾಸ್ಲಾ? ಏನ್ ಮಾಡ್ತಾ ಇದ್ದೀರಾ? ಅಕ್ಕ ಏನ್ ಹೇಳತ್ತಾಳ ಅದ್ ಮಾಡಾಕ ಅಂದ್ರೆ ಅದ್ ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಮಾಡ್ತಾ ಇದ್ದೀರಾ. ಫಸ್ಟ್ ಇದು ಹಲ್ಸಿನ ಹಣ್ಣು ಕುಕ್ಕರ್ಗೆ ಇಡ್ಬೇಕಲ್ಲ. ಆಯ್ತಾ? ಗಮ ಗಮ ಅನ್ನಕತ್ತೈತಕ್ಕ. ದೊಡ್ಡ ಪ್ಲೇಟ್ ತಗೊಳ್ಳಿ. ಏಲಕ್ಕಿ. ಹೌದಾ? ಕರೆಕ್ಟ್ ಇದಾ?
ನಂಗೆ ಗೊತ್ತಿಲ್ಲ. ನೀವು ಹೆಂಗೆ ಮಾಡ್ತೀರಾ ಹಂಗೆ ನನಗೆ ಗೊತ್ತಿಲ್ಲ. ಆರ್ಕೆ ಪನ್ನೀರ್ ತೊಗೊಂಬನಿ. ಅದಾದ್ಮೇಲೆ ಹೆಚ್ಚಿದ ತಕ್ಷಣ ಪನ್ನೀರ್ ತೊಗೊಂಬನಿ. ಒಂದು ನಿಮಿಷ. ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ತುಪ್ಪ ಹಾಕಿ ಪನ್ನೀರ್ನ ಫ್ರೈ ಮಾಡ್ಕೊಳ್ಳಿ. ಬಟರ್ ಕ್ಯಾಶ್ಯೂನೆಟ್ ಅಂದ್ರೆ ಆಗಿದೆಯಾ? ಹಾಕಿ ಸಾಕು. ಪನ್ನೀರ್ ಹಾಕಿ. ನಿಧಾನಕ್ಕೆ ಹಾಕೋಣ. ಓಕೆ ಗ್ರೇಟ್. ಅನ್ನ ಸಾಟೆ ಮಾಡಿ. ನೀನ್ ನೋಡು ಇದ್ರೊಂದು ಬೀಳವಲ್ದಕ್ಕ. ಸಾಕು ಅಷ್ಟೇ ನೋಡು. ಒಂದು ಲೆಕ್ಕಕ್ಕಾಗೈತಿ, ಮಸ್ತ್ ಆಗೈತಿ. MTRದು ಮಸಾಲ ಹಾಕಿ ಒಂಚೂರು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ. ಹಾ ಪಡಾಯ್ಕನ್ ಗಟ್ಟಿ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ. ಅನಿಕಾ ಪ್ಲೀಸ್ ಒನ್ ಡ್ಯಾನ್ಸ್. ಓಕೆ ಮ್ಯೂಸಿಕ್. ಸೀರೆ 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 ಉಟ್ರೆ ಕಣ್ಕಂಡ್ ಬಿಟ್ಕೊಂಡು ನೋಡ್ತೀರಾ, ಪುಟ್ಟ ಪುಟ್ಟ ಗೌನು ತೊಟ್ರೆ ಹಿಂದೆ ಹಿಂದೆ ಬೀಳ್ತೀರಾ. ಸೀರೆ ಅಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆಲಿ ಏನೈತೆ ನೀವು ನೋಡೋದ್ರಾಗೆ ಎಲ್ಲ ಐತೆ. ನಿಮ್ಮ ಬುದ್ಧಿ ಎಲ್ಲ ಶ್ರದ್ಧೆ ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ, ಹೂ ಅಂತೀಯ ಬೆಳ್ಳಗಿದ್ರೆ ಒಬ್ಬ ತಳ್ಳಿ ತಳ್ಳಿ ಹೋಗ್ತಾನೆ, ಕಪ್ಪು ಕಪ್ಪಾಗಿದ್ರೆ ಒಬ್ಬ ತಪ್ಪು ತಪ್ಪಾಗಿ ನೋಡ್ತಾನೆ. ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಂಗು ನಿಮಗಿಲ್ಲ, ಹೆಂಗಿದ್ರೂನು ಸರಿ ಅಂತೀರಾ ನಿಮ್ಮ ಬುದ್ಧಿ ಇಲ್ಲ ಶ್ರದ್ಧೆ. ಓ ಅಂತೀಯ ಮಾವ, ಓ ಅಂತೀಯ ಮಾವ, ಓ ಅಂತೀಯ ಮಾವ, ಓ ಅಂತೀಯ ಮಾವ. ಸೂಪರ್. ನೇಹ ನೀವು ಬಂದು ಜಾಯಿನ್ ಮಾಡ್ಬೋದು, ರಮ್ಯಾ ನೀವು ಬಂದು ಜಾಯಿನ್ ಮಾಡ್ಬೋದು. ಯವ್ವ 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 ಮಾಡಮ್ಮಿ ನೀನು ಲವ್ವ, ಯವ್ವ 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 ಪ್ರೀತ್ಸೋಕೆ ನಿಂಗೆ ನೋವ ನೋವ. ಮತ್ತೆ ಮತ್ತೆ ಒತ್ತಬೇಕು, ಮೆತ್ತ ಮೆತ್ತ ಗೊತ್ತಬೇಕು. ಚಿಲ್ಲಿ ತೆಗಿ, ಸ್ವಲ್ಪ ಆಡ್ ಮಾಡು. ತಗೋ ಅಲ್ಲಿದೆ ನೋಡಿ. ಸ್ವಲ್ಪ ಸ್ವಲ್ಪ ಲೈಟ್ ಅದ್ ಮಾಡ್ತಾ ಇರಿ ಹಂಗೆ. ಬೀಜ 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 ಹಾಕಿದ್ದೀನಿ. ಸಾರಿ ಉಪ್ಪಾಗ್ದೆ. ಓಕೆ ಲಾಸ್ಟ್ 2 ನಿಮಿಷಗಳು ಮಾತ್ರ ಇರೋದು. ನಿನ್ನೊಂದು ಜ್ಞಾಪಕ ಇದೆಯಾ, ನಾವು ಮದುವೆ ಆದ ಹೊಸದಲ್ಲಿ ನೀನು ಕಡಾಯಿ ಪನ್ನೀರ್ ಬೇಕು ಅಂದಾಗೆಲ್ಲ ನಾನು ಮಾಡ್ಕೊಡ್ತಾ ಇದ್ದೆ. ಬಟ್ ಅದು ರೆಸ್ಟೋರೆಂಟ್ ಸ್ಟೈಲ್ ಬರ್ತಾ ಇರಲಿಲ್ಲ. ಬಟ್ ಈಗ MTR ಅವರು ಕಡಾಯಿ ಪನ್ನೀರ್ನ ಲಾಂಚ್ ಮಾಡಿದ್ದಾರೆ. ಇದರಿಂದ 15 ನಿಮಿಷಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಡಾಯಿ ಪನ್ನೀರ್ ರೆಡಿ ಆಗುತ್ತೆ. ಸೊ ಹೌ ಡು ಯು ಫೀಲ್ ಅಬೌಟ್ ದಿಸ್? ಸೂಪರ್. ಬೇಗನೂ ಮುಗಿಯುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕರೆಕ್ಟ್, ಸಖತ್ತಾಗಿರುತ್ತೆ. ನಿನ್ನ ಗೋಳೆ ಕೊಡೋಷ್ಟಿರೋದಿಲ್ಲ ಅಲ್ವಾ? ಕರೆಕ್ಟ್. ಸೂಪರ್. ಆ್ಯಂಡ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಸೂಪರ್. ಥ್ಯಾಂಕ್ ಯು MTR. ಓಕೆ ಸರ್ವಿಂಗ್ ಬಾಲ್ ರೆಡಿ ಇಟ್ಕೊಳ್ಳಿ. ಆಯ್ತು, ಕೌಂಟ್ ಡೌನ್ ಬಿಗಿನ್ಸ್. 10 9 8 7 6 5 4 3 2 1 ಟೈಮ್ ಅಪ್. ಈಗ ಚಪಾತಿ, ಕಡಾಯಿ ಪನ್ನೀರ್ ಗ್ರೇವಿ ಹಾಗೂ ಹಲಸಿನ ಹಣ್ಣಿನ ಹಲ್ವಾ ರೆಡಿ ಇದೆ. ಟೀಮಿಂದ ಇಬ್ರಿಬ್ರು ಹೋಗಿ ನಮ್ಮ ಬೀಗರು ಹಾಗೆ ಅತಿಥಿ ಜೋಡಿಗಳು ಕಾಯ್ತಾ ಇದ್ದಾರೆ ಇದನ್ನ ಟೇಸ್ಟ್ ಮಾಡೋದಕ್ಕೆ. ಹೋಗಿ ಅಲ್ಲಿ ಇಟ್ಬಿಟ್ಟು ಬನ್ನಿ. ಸರ್, ಆಲ್ ದಿ ಬೆಸ್ಟ್ ಟು ಯು ಗೈಸ್. ಎಂಜಾಯ್. ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆದಾರರು. ಓಕೆ ತರುಣ್ ಸರ್, ಹೇಗಿತ್ತು ಟೇಸ್ಟ್? 2 ಡಿಶ್ಶು ಐ ಥಿಂಕ್ ನಾವು ಇವತ್ತು ಟೇಸ್ಟ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಇದು ಹೆಂಗಿದೆ ಅಂತಂದ್ರೆ KGF ಪಾರ್ಟ್ 1 ಪಾರ್ಟ್ 2 ತರ ಒಂದಕ್ಕೊಂದು ಕನೆಕ್ಟ್ ಆಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈ ಕಡೆ ಟೀಮ್ ಅವ್ರು ಮಾಡಿರೋ ಪನ್ನೀರು ತುಂಬಾ ಚೆನ್ನಾಗಿದೆ. ಓಕೆ, ಚಪಾತಿ ಓಕೆ 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 ಓಕೆ, ಇವ್ರದ್ದು ಪನ್ನೀರ್ ಡಿಸೆಂಟ್ ಆಗಿದೆ, ಚಪಾತಿ ಎಕ್ಸ್ಟ್ರಾರ್ನರಿ ಆಗಿ ಮಾಡಿದ್ದಾರೆ ಇವರು. ಸರಿನಾ? ಇದೆಲ್ಲ ಸಪ್ರೇಟು. ಇವರೊಂದು ಸ್ವೀಟ್ ಮಾಡಿದ್ದಾರೆ, ಅದೊಂದಕ್ಕೆ ಬ್ರಿಲಿಯಂಟ್ ಇದೆ ಬ್ರದರ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ನಿಶ್ಮಿಕಾ, ದ ಜಾಕ್ ಫ್ರೂಟ್ ಸ್ವೀಟ್ ನನ್ನ ಲೈಫಲ್ಲೇ ಇದೆ ಬೆಸ್ಟ್ ಅನ್ಸುತ್ತೆ ತಿಂದಿರೋದು. ಸೀರಿಯಸ್ಲಿ ದ ಜಾಕ್ ಫ್ರೂಟ್ ಇದು ವಾಸ್ ಮೆಂಟಲ್ ಆಗಿದೆ, ಸಖತ್ತಾಗಿದೆ. ಹೆವಿ ಸೇಲ್ ಆಗ್ತಾ ಇದೆ ಇಲ್ಲಂತ. ಓಕೆ, ಸೊ ಈಗ ಯಾರು ಫೈನಲ್ ಅಲ್ಲಿ ವಿನ್ ಆಗಿರೋದು ಅಂತ? ಪ್ರಣವ್ ನೇಹ. ನೀವು ಕೂಡ ಸೂಪರ್ ಆಗಿ ಪ್ರಯತ್ನವನ್ನ ಪಟ್ಟಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಓಕೆ, ಈ ಸುತ್ತಿನ ವಿನ್ನರ್ ನಮ್ಮ ಪ್ರಣವ್ ನೇಹ ಹಾಗೂ ರಾಕಿ ಬಾಯ್. ಎಲ್ಲ ಮಹಿಳೆಯರಿಗಾಗಿ ಸೇಂಟ್ ಐವ್ಸ್ ಸ್ಕ್ರಬ್ ಸೋಪ್ ನಿಮಗಾಗಿ ಒಂದು ಬ್ಯೂಟಿಫುಲ್ ಹ್ಯಾಂಪರ್ಸ್ ನ ಕೊಡ್ತಾ ಇದೆ. ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆದಂತಹ ಕೋಕೋನಟ್ ವಾಟರ್, ಆಲೋವೆರಾ, ವಾಲ್ನಟ್ ಅನ್ನ ಹಾಕಿ ತಯಾರಿಸಲಾಗಿದೆ. ಇದು ಡೆಡ್ ಸ್ಕಿನ್ ಅನ್ನ ಹೋಗಲಾಡಿಸಿ ನ್ಯಾಚುರಲ್ ಗ್ಲೋಯಿಂಗ್ ತ್ವಚೆಯನ್ನ ನೀಡುತ್ತೆ. ಯಾವುದೇ ಕೆಮಿಕಲ್ಸ್ ಆಗಲಿ ಟಾಕ್ಸಿನ್ ಆಗಲಿ ಯೂಸ್ ಮಾಡಿಲ್ಲ. ರಿಯಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಈ ಸೋಪ್ ಬಾರ್ ಅಲ್ಲಿ ಟಚ್ ಮಾಡಿ ಫೀಲ್ ಮಾಡಬಹುದು. ಇದನ್ನ ಉಪಯೋಗಿಸಿದ ನಂತರ ಇಮಿಡಿಯೇಟ್ ಎಫೆಕ್ಟ್ ಅನ್ನ ನೀವೆಲ್ಲರೂ ಫೀಲ್ ಮಾಡಬಹುದು. ಯಾಕಂದ್ರೆ ಇದು ನಿಮ್ಮ ನೈಸರ್ಗಿಕ ಚೆಲುವನ್ನ ಯಾವಾಗಲೂ ಹೊಳೆಯೋ ಹಾಗೆ ಇರಿಸುತ್ತೆ ಅಂತ ನಾವು ಆಶಿಸುತ್ತೇವೆ. ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳಲ್ಲಿ ಮುಖಾಮುಖಿ ಆಗ್ತಿರುವಂತ ಮುಂದಿನ ಜೋಡಿ, ಲೆಟ್ಸ್ ವೆಲ್ಕಮ್ ಸಂತು ಮಾನಸ ಅಂಡ್ ಇಂಗ್ಲಿಷ್ ಮೇಡಮ್. ಅವ್ರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಅಭಿಜಿತ್ ಸರ್, ರೋಹಿಣಿ ಮೇಡಮ್ ಅಂಡ್ ನಾಗವಳ್ಳಿ. ನಿಮ್ಮ ಟೀಮ್ಗೆ ಸ್ಫೂರ್ತಿ ಬರ್ಬೇಕಾದ್ರೆ ನೀವೇ ಒಂದ್ಸಲ ನಾಗವಲ್ಲಿ ಸ್ಟೈಲ್ ಅಲ್ಲಿ ಲಕ 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 ಅಂತ ಹೇಳ್ಬೇಕು ಮೇಡಮ್. ಕಮಾನ್ ಮೇಡಮ್. ಇವಾಗ್ಲಾ? ಇವಾಗ್ಲೇ ಮೇಡಮ್. ಅನಿಕಾ ಅವರೇ, ಇವ್ರನ್ನ ನಾವೆಲ್ಲರೂ ಪ್ರೀತಿಯಿಂದ ಏನಂತ ಕರಿತೀವಿ ಗೊತ್ತಾ? ನಿಜವಾಗ್ಲೂ ಬ್ರೋ ಅಂತ. ಇಲ್ಲ ಇಲ್ಲ, ಈ ಟಾಸ್ಕ್ ಮಾಡಲ್ಲ ನೀವು ಬ್ರೋ ಅಂದ್ಬಿಟ್ರೆ. ಮೇಡಮ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅನಿಕಾ ಇಸ್ ಮೈ ಬೆಸ್ಟ್ ಗರ್ಲ್ ಫ್ರೆಂಡ್. ಇದಕ್ಕೆ ಒಂದು 6-7 ತಿಂಗಳ ಹಿಂದೆ ನಮ್ಮ 15 ವರ್ಷ ಸಂಭ್ರಮ ಮಾಡಿದ್ರು. ಆಗ ಅನಿಕಾ ನಂಗೆ ಕಿಸ್ ಕೊಟ್ಟಿದ್ರು, ಕೇಳಿಬೇಕಾದ್ರೆ. ಅಂದ್ರೆ ನೀವು ಬ್ರೋ ಅಂತ ಅನ್ಕೊಂಡೆ ಕಿಸ್ ಕೊಟ್ರಿ ಅಲ್ವಾ? ಒಂದ್ ಆಶ್ಚರ್ಯ ಆಗ್ತಿರೋದೇನು ಅಂದ್ರೆ ಇಷ್ಟೆಲ್ಲ ಇವರು ಮಾತಾಡ್ತಾ ಇದಾರೆ, ಹೊಳಿತಾ ಇದಾರೆ, ಆದ್ರೆ ಸೈಲೆಂಟ್ ಆಗಿ ನಿಂತಿದ್ರಲ್ಲ ಮಾನಸ. ಏನಿಲ್ಲ, ಹಬ್ಬ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು, ಎಂಜಾಯ್ ಮಾಡ್ಕೊಬಿಡ್ಲಿ. ರಾತ್ರಿಗೆ ನನ್ನ ಹತ್ರಕ್ಕೆ ಬರ್ಬೇಕು, ಅವಾಗ ನೋಡ್ಕೊತೀನಿ. ಓಕೆ, ಈ ಕಡೆ ಲಕ್ಕ ಲಕ್ಕ, ಈ ಕಡೆ ತಕ ತಕ. ನೋಡೋಣ ಯಾರು ಗೆಲ್ತಾರೆ ಅಂತ. ಮೊದಲಿಗೆ ಈ ಎರಡೂ ತಂಡಗಳಿಗೆ ಸಿಗ್ತಾ ಇರುವಂತ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತಂದ್ರೆ ಮೂಸಂಬಿ ಜ್ಯೂಸ್. ಫಸ್ಟ್ ಅನಿಕನ್ ಜೊತೆ ಮೋಸಂಬಿ ಜ್ಯೂಸ್. ಜ್ಯೂಸ್ ತೆಗೆದಕ್ಕೆ ಮೂಸಂಬಿ ಜ್ಯೂಸರ್ ಕೂಡ ಅಲ್ಲೇ ಇದೆ. 10 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನಮ್ಮ ಕಿಲಾಡಿಗಳು ಮೂಸಂಬಿನ ಅರ್ಧ ಹೋಳ್ ಮಾಡಿ ಅವ್ರ ಕೈಗೆ ಕೊಡಬೇಕು. ಜೋಡಿಗಳು ಆ ಮೂಸಂಬಿಯಿಂದ ಜ್ಯೂಸ್ ನ ತೆಗೆದು ಯಾರು ಜಾಸ್ತಿ ಜ್ಯೂಸ್ ನ ತೆಗಿತಾರೋ 10 ನಿಮಿಷದಲ್ಲಿ ಅವರು ಈ ಒಂದು ಟಾಸ್ಕ್ ಅಲ್ಲಿ ವಿಜೇತರಾಗ್ತಾರೆ. ಈ ಚಾಲೆಂಜ್ ಹೆಸರು ಮೂಸಂಬಿ ಜ್ಯೂಸ್ ಕುಡ್ದೋನೆ ಬಾಸ್. ಓಕೆ, ಕಮಾನ್ ಸರ್, ನೀವೇ ಶುರು ಮಾಡಿ. ಓಕೆ, ಶುರು. ಬೇಗ ಬೇಗ, ಕಮಾನ್. ಲಕ 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 ಲಕ. ಹೇಳ್ತೀನಿ. ಸಂತು ಇಂಗ್ಲಿಷ್ ಅಲ್ಲಾದ್ರೂ ಕಾಮೆಂಟ್ರಿ ಕೊಡು ಹೋಗ್ಲಿ. ಮಾನ್ಸ ಏನ್ ಮಾಡ್ತಾ ಇದ್ದಾಳೆ? ಮಾನ್ಸ ಇಸ್ ಕುಕ್ಕ. ಅಯ್ಯೋ, ಆ ಕಡೆ ಇವ್ರು ಯಾರು ನನಗಾಗೈತೆ ಕುಕ್ಕ ಅಂತ ಬಂದವಳೆ. ನಾನ್ ಮಾಡ್ಬೋದಾ ಇದನ್ನ? ಕನ್ನಡಿಲಿ ನೋಡ್ಕೊಂಡಿದೀಯಾ? ನೋಡ್ಕೊಂಡಿರತ್ತೆ ನಿಖಿಲ್ ಕೊಟ್ಟಿರೋದು. ನಿನ್ನ ಕಪ್ಪಿ ಚೇಷ್ಟೆ ನಾ ಸ್ವಲ್ಪ ಆಪ್ ಮಾಡ್ತೀಯಾ? ಕೊಳ್ಕುಲ್ ಈ ಮೂತಿಗ ಫಿಗರು ಬೇಕ ನಿಂಗೆ ಈಗ? ಯಾವ ಫಿಗರು?
ಸರ್ ನೋಡಿ ನಾನು ಬ್ಯೂಟಿನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ನಾಗವಲ್ಲಿ ಪ್ಲೀಸ್ ಗೋ ನೋ ಅಯ್ಯೋ ಹೋಗ ಕಡೆ ಮಾಡ್ಕ ಲೇ ಬಾವಾ ಅಭಿಜಿತ್ ಸರ್ ನೋಡು ತುಂಬಿ ತುಳ್ಕೋಯ್ದಲ್ಲಿ ಅವ್ರ ಕಡೆ ಜಾಸ್ತಿ ರಸ ಇರೋ ಮೋಸಂಬಿ ಕೊಟ್ಬಿಟ್ಟವ್ರೆ ತುಂಬ್ತಾರೆ. ಅಭಿಜಿತ್ ಸರ್ ಕಿಚನ್ಗೆ ಎಂಟ್ರಿ ಆಗಿಲ್ಲ ಅಂತ ಹೇಳ್ದವ್ರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಬಲ ಪ್ರಯೋಗ ಕರೆಕ್ಟ್. ಅನಿಕಾ ಅವರೇ ನಿಮ್ಮ ಫೀಲಿಂಗ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. I feel that I would have done this job much better than Santu because he's just running his mouth and he's not really doing the work. ಓಕೆ ಅವ್ರು ಏನ್ ಹೇಳಿದ್ರು ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು ಸಂತು ಹಾರ್ಡ್ ವರ್ಕ್ ಇರೋದಕ್ಕೆ ಇಷ್ಟು ತುಂಬಿರೋದು ಅಂತ. ಅಭಿಜಿತ್ ಸರ್ ಮುಗಿಸ್ಬಿಟ್ರು. ಓಕೆ ಸಂತು ಮಾನಸ ಹಾಗೂ ನಮ್ಮ ಇಂಗ್ಲಿಷ್ ಮೇಡಮ್ ಅನಿಕಾ ಅವರು ಇಷ್ಟು ಜ್ಯೂಸ್ನ ರೆಡಿ ಮಾಡಿದ್ದಾರೆ. ಅಂಡ್ ಇಲ್ಲಿ ನಮ್ಮ ಫ್ಯಾಮಿಲಿ ಸ್ಟಾರ್ ಅವರ ಗ್ರೂಪ್ ನಾಗವಲ್ಲಿ ಸ್ಕ್ವೇರ್ ಅಂಡ್ ಅಭಿಜಿತ್ ಸರ್ ಇಬ್ರು ಸೇರಿ ಇಲ್ಲಿ ನೋಡಿ ರಿಸಲ್ಟ್ ಕಣ್ಣು ಮುಂದೆ. ಓಕೆ ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿರೋಂಥವ್ರು ನಮ್ಮ ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್, ರೋಹಿಣಿ ಮೇಡಮ್ ಅಂಡ್ ನಾಗವಲ್ಲಿ. ಸಂತು ನಾಗವಲ್ಲಿನೇ ನಿಮ್ಮನ್ನ ಸೋಲ್ಸಿರೋದು ಗೊತ್ತಾ? ಅವಳು ಪಾಪ ಬಿಡಿ ಗೆಲ್ಲಿ ಅಂತಾನೆ ಬಿಟ್ಬಿಟ್ಟೆ. ನಂಗೇನಂದ್ರೆ ಅಭಿಜಿತ್ ಸರ್ ಎದುರುಗಡೆ ಗೆದ್ದು ಬಿಟ್ರೆ ನಾನು ಮರ್ಯಾದೆ ಹೋಯ್ತದೆ. ಗೆಲ್ಬೇಕು ಅವರು. ಮಾಡದೆ ಮಾತಾಡುವನು ಸಂತು, ಮಾಡಿ ಮಾತಾಡುವನು ಅಭಿಜಿತ್. ಈ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗೆದ್ದಿರೋದು ಅಭಿಜಿತ್ ಸರ್ ಅವರ ತಂಡ. ಈಗ ಮೇನ್ ಡಿಶ್ ಟಾಸ್ಕ್ ಗೆ ಹೋಗೋಣ. ನಿಮ್ಮ ಮೇನ್ ಡಿಶ್ ಏನಪ್ಪಾ ಅಂತಂದ್ರೆ ವೆಜಿಟೇಬಲ್ ಬಿರಿಯಾನಿ. ಅದಕ್ಕೆ ಒಳ್ಳೆ ರಾಯ್ತ ಮಾಡಬೇಕು ಅಂಡ್ ಜೊತೆಗೊಂದು ಶಾವಿಗೆ ಪಾಯಸ ಮಾಡಬೇಕು. ಸೊ ಈಗ ಅಡಿಗೆ ಮಾಡೋರು ಯಾರು ಅಂತಂದ್ರೆ ಈ ಕಡೆ ಸಂತು ಅಂಡ್ ನಮ್ಮ ಇಂಗ್ಲಿಷ್ ಮೇಡಮ್ ಅವರು, ಈ ಕಡೆ ಅಭಿಜಿತ್ ಸರ್ ಜೊತೆ ನಾಗವಲ್ಲಿ ಅವರು ಅಡಿಗೆ ಮಾಡ್ತಾರೆ. ರೋಹಿಣಿ ಮೇಡಮ್ ಅಂಡ್ ಮಾನಸ ಇಬ್ರು ಗೈಡ್ ಮಾಡ್ತಾ ಇರ್ತಾರೆ. ಈ ಆಟಕ್ಕೆ ಒಂದು ಅದ್ಭುತವಾದಂತ ಟ್ವಿಸ್ಟ್ ಇದೆ. ಅದೇನು ಅಂತಂದ್ರೆ ಅಭಿಜಿತ್ ಸರ್ ನಾಗವಲ್ಲಿ ಅವರಿಬ್ರು ಅಂಡ್ ಈ ಕಡೆ ಸಂತು ಅಂಡ್ ನಮ್ಮ ಇಂಗ್ಲಿಷ್ ಮೇಡಮ್ ಅವರಿಬ್ರು ಕೈಗಳಿಗೆ ಬೇಡಿಗಳನ್ನ ಹಾಕ್ತಿವಿ ನಾವು. ಸಂತು ಅಯ್ಯೋ ಮಾತೆ ಬರ್ತಲ್ಲ ಖುಷಿಗೆ, ಭಾಗ್ಯ ಇನ್ನೇನ್ ಬೇಕಲ್ಲ. ಓಕೆ ಈಗ ಬೇಡಿಗಳು ಕಟ್ಟುವಂತ ಸಮಯ. ಓಕೆ ನಿಮ್ಮ ಅಡುಗೆಗೆ ರುಚಿ ಹೆಚ್ಚಾಗಬೇಕು ಅಂತಂದ್ರೆ MTR ಬಾಕ್ಸ್ ಇಂದ MTR ಮಸಾಲೆಗಳನ್ನ ನೀವು ತಗೋಬಹುದು ಸರ್. ಮಸಾಲೆಗಳನ್ನ ತೆಗೆದಿಟ್ಕೋಬಹುದು. ತೆಗಿರಿ ಸರ್, ಮಸಾಲೆಗಳನ್ನ ತೆಗೆದಿಟ್ಕೋಬಹುದು. ಇವತ್ತು ನಕ್ಕಂಡೆ MTR ತಗೊಂಡೋಗಿ ಮನೆಗೆ. నేను డాన్స్ చేస్తాను. ತರುಣ್ ಸರ್ ಶುರು ಮಾಡೋಣ ಸರ್. ವಿಸಿಲ್ ಕೊಟ್ಬಿಡಿ ಸರ್ ಬೇಗ. ನಿಮ್ಮ ಸಮಯ ಶುರುವಾಯ್ತು ಈಗ. ಹಲೋ, ಗಡಿಬಿಡಿ ಮಾಡ್ಕೋಬೇಡಿ. Put it in the curd. ಮೊಸರು ಈಗ ಸದ್ಯಕ್ಕೆ ಬೇಡ, ಸೈಡಿಗೆ ಇಟ್ಟಿರಿ. ಮೊಸರು ಬೇಡ ಈಗ. ಮೊಸರು ಅಲ್ಲ, look I'm cutting carrots. ನಾಗವಲ್ಲಿ ಮೊಸರು ತಾಯಿ, ಮೊಸರು ಪಟ್ಟ ಸೈಡ್ ಗಿಡವಾ ಇದು ಇಲ್ಲಿ ಸೈಡ್ ಸದ್ದಿಟ್ಬಿಡು. ಸೈಡ್ ಬೈ ಸೈಡ್.
ಫಸ್ಟ್ ಸ್ವಲ್ಪ ಫ್ರೈ ಮಾಡು. ಇನ್ ಸ್ವಲ್ಪ ಮಾಡ್ದಾ? ಅದನ್ನ ಖಾರ ಆಡ್ಸಿದ್ಯಲ್ಲ ಅದನ್ನ ಹಾಕು. ಅದನ್ನ ಖಾರ ರುಬ್ಬಿದ್ಯಲ್ಲವ ತಾಯಿ ಸೊಪ್ಪು ಅದ್ ಹಾಕು. ಚಕ್ಕೆ ಕಾಣಿಸ್ತಿಲ್ವಾ? ಮೆಣಸು ಹಾಕು ಸ್ವಲ್ಪ ಬೇಗ. ಅದ್ರೊಳಕ್ಕೆ ಪಲಾವ್ ಎಲೆ ಇದೆಯಾ? ಪಲಾವ್ ಎಲೆ ಇದನ್ನ ಹಾಕ್ಬೇಕಾ? ಹಾಕು, ಪೂರ್ತಿ ಅಲ್ಲ, ಸ್ವಲ್ಪ. ಸಾಕು ಓಕೆ, ಡೋಂಟ್ ವರಿ. ವೈ ಆರ್ ಯು ಕ್ರೈಯಿಂಗ್? ಟೈಮ್ ಆಯ್ತು. ಏನು ಸಿಗ್ತಾ ಇಲ್ಲ. ನೆಕ್ಸ್ಟ್ ಅದನ್ನ ಮಿಕ್ಸ್ ಮಾಡೋ ಸಲ. ಪಾತ್ರೆ ತಗೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೈಡಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ತರಕಾರಿ ವೆಜಿಟೇಬಲ್ಸ್ ಹಾಕಿ. ತುಂಬಾ ಇಡಿ. ಮಾನಸ ಸಾಕ್ತಗಿ. ತಾಯಿ ಎಣ್ಣೆ ಎದ್ರಕತೈತೆ. ಓಕೆ, ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಇವರು ಗೆದ್ದಿರೋ ಕಾರಣ 10 ನಿಮಿಷಗಳ ಕಾಲ ಇವರ ಬೇಡಿಯನ್ನ ಬಿಚ್ಚಲಾಗತ್ತೆ. ರೋಹಿಣಿ ಮೇಡಮ್ ಬನ್ನಿ. ಹಾಲಿನ ಗ್ಯಾಸ್ ಹಚ್ಚವ. ಹಾಕು ಸಕ್ಕರೆ ಹಾಕು. ಪೂರ್ತಿ ಹಾಕವ್ವ. ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಹಾಕ್ಬೇಡ. ಹಾಕೆ ಏನ್ ನಿಮ್ಮ ಅಪ್ಪ ಮೇಲೆ ಗಂಟ ಹೋಯ್ತು ಸಕ್ಕರೆಗೆ ಹಾಕ್ಬೇಕು. ಹಾಗೆ ಸಕ್ಕರೆನಾ? ಇದು ಬಿಗ್ ಒನ್ ಈ ಪುಟ್ ಇನ್ಸೈಡ್. ಓಕೆ, ಏನದು? ನೀನ್ ಕನ್ನಡದಲ್ಲಿ ಹೇಳ. ಸಂತು, ಬಿರಿಯಾನಿ ಆಫ್ ಮಾಡ. ಆಫ್ ಆಯ್ತು. ಆಫ್ ಆಯ್ತಾ? ಬಿರಿಯಾನಿ ಇಸ್ ಡನ್. ಆಯ್ತಾ? ಪಾಯಸ ಇಸ್ ಡನ್. ರೈತ ಸ್ವಲ್ಪ ಉಪ್ಪು ಹಾಕು. ಫಾರ್ ವಾಟ್? ಉಪ್ಪು ಸಾಲ್ಟ್ ಫಾರ್ ವಾಟ್? ಲೇ ದೆವ್ವ ರೈತಗೆ. ಓಕೆ, ಕೇಳಿಸ್ಕೊಳ್ಳಿ. ಲಾಸ್ಟ್ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಮಾನಸ, ನೀವಲ್ಲಿ ಹೋಗ್ಬೋದು. ರೋಹಿಣಿ ಮೇಡಮ್, ನೀವು ಕೂಡ ಅಲ್ಲಿ ಹೋಗ್ಬೋದು. ಹಾಲಿಲ್ಲ ಅಲ್ಲಿ. ನಿಮ್ಮ ಹತ್ರ ಹಾಲಿದೆಯಾ? ಸ್ವಲ್ಪ ಕೊಡ್ತೀರಾ? ಏನು ಕೊಡಲ್ಲ ನಾವು. ನಾಗವಲ್ಲಿನ ಕಳಿಸ್ತೀನಿ. ಅಲ್ಲಿ ಮಾಡ್ತಾ ನಿನ್ ಚವಾಚನೆ ಬೇಡ, ಹೋಗೋ. ಓಕೆ, ನಿಮ್ಮ ಸಮಯ ಮುಗಿತಾ ಇದೆ. 10 ಬೇಗ 9 ಬೇಗ ಸಾಕು ಅಷ್ಟೇ. 7 ಬಾ ಇಡ್ಕೋ. 6 ಬಾಬಾ 5 ಸರಿ ಇಲ್ಲ. 4 3 ರೆಡಿ ಆಯ್ತು. 2 1 ಟೈಮ್ ಅಪ್. ಹೋಗಿತ್ತು. ಸೊ ಈಗೇನು ಅಂತಂದ್ರೆ ನಿಮ್ಮ ಟೀಮಿಂದ ಒಬ್ಬರು ಇದನ್ನ ತಗೊಂಡು ಹೋಗಿ ಬೀಗರು ಮತ್ತೆ ನಮ್ಮ ಅತಿಥಿ ಜೋಡಿಗಳ ಮುಂದೆ ಇಟ್ಬಿಟ್ಟು ಬರ್ಬೇಕು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಮ್ಯಾಮ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹೇಳಿ ಮ್ಯಾಮ್, ಹೇಗಿತ್ತು? ಅಭಿಜಿತ್ ಸರ್, ಯು ಆರ್ ರಿಯಲಿ ಫ್ಯಾಮಿಲಿ ಸ್ಟಾರ್. ಯು ಆರ್ ರಿಯಲಿ ಫ್ಯಾಮಿಲಿ ಸ್ಟಾರ್. ಯುವರ್ ಬಿರಿಯಾನಿ ಇಸ್ ಎಕ್ಸಲೆಂಟ್. ಬ್ಯಾಲೆನ್ಸ್ ಆಫ್ ಟೇಸ್ಟ್ ಇಸ್ ಎಕ್ಸಲೆಂಟ್. ನಾಗವಲ್ಲಿ, ಐ ಲವ್ ಯು ನಾಗವಲ್ಲಿ. ಆಮೇಲೆ ಸ್ವೀಟು ಹಾಲು ಸ್ವಲ್ಪ ಇದ್ದಿದ್ರೆ ಅದು ಪಾಯಸ ಆಗಿರೋದು, ಈಗ ಒಂದು ಸ್ವಲ್ಪ ಸ್ವೀಟ್ ಉಪ್ಪಿಟ್ಟಾಗಿದೆ, ಆದರೂ ರುಚಿಯಾಗಿದೆ. ಸೊ ಅಭಿಜಿತ್ ಸರ್ 100ಕ್ಕೆ 120 ಸರ್. ಈಗ ಹಳ್ಳಿ ಮೇಷ್ಟ್ರು ಮತ್ತು ಸಂತು ಮಾಂಸ ಬಂದು ಅದಕ್ಕೆ ಅಲಂಕಾರ ಮಾಡಿದಾಳೆ, ಬಟ್ ಒರಿಜಿನಲ್ ಮೇಕಪ್ ಬ್ಯಾಡ್ ಇದೆ. ಮಾಂಸ ಬೆಂದಿಲ್ಲ ರಜಾ, ಬೆಂದಿಲ್ಲ. ರಾಯ್ತಾ ಇಸ್ ಓಕೆ. ಸೊ ಕ್ಲಿಯರ್ಲಿ ಫ್ಯಾಮಿಲಿ ಸ್ಟಾರ್ ಇಸ್ ಫ್ಯಾಮಿಲಿ ಸ್ಟಾರ್. ಓಕೆ, ತರುಣ್ ಸರ್. ಅಭಿಜಿತ್ ಸರ್ ಅವರ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಹೆಂಗೆ ಅವ್ರೇನು ಅಚೀವ್ಮೆಂಟ್ಸ್ ಮಾಡಿದಾರ ಆ ಥರನೇ ಅವರು ಡಿಶ್ ಇದೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ. ಅದಕ್ಕೇನು ಅದಕ್ಕೆ ಬೆಲೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅದಷ್ಟು ಖಂಡಿತವಾಗ್ಲೂ 3 ಡಿಶಸ್ ಅಲ್ಲಿ ಇದೆ. ಸೊ ಸರ್, ನೀವು ಕುಕ್ ಮಾಡಲ್ಲ ಅಂತ ಹೇಳಿ ಕೂಡ ಇಷ್ಟು ಚೆನ್ನಾಗಿ ಮಾಡಿರೋದೇ ನಿಜವಾಗ್ಲೂ ಎಲ್ಲ ನಾಗವಲ್ಲಿಯ ತಯಾರಿ. ಈ ಸಂತು ಮಾಡಿರೋ ಡಿಶು, ಸಂತು ಮಿಮಿಕ್ರಿ ಮಾಡ್ತಾನಲ್ವಾ, ಹಾಗೆ ಇದೆಯಾ? ಹಂಗೆ ಅಂದ್ರೆ ಅವ್ನು ಮಿಮಿಕ್ರಿ ಮಾಡ್ತಾನೆ, ಯಾರ್ದು ಅಂತ ಗೊತ್ತಾಗಲ್ವಲ್ಲ. ಹಂಗೆ ಈ ಡಿಶು
ಡಿಶ್ ಮಾಡಿದಾನೆ, ಇದು ಏನ್ ಡಿಶ್ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಸೂಪರ್. ಒಂದು ಮಿಮಿಕ್ರಿ ಮಾಡೋಣ ನನಗೋಸ್ಕರ. ನಾನು ಕಂಡಿಡ್ತೀನಿ ಯಾರ್ದು ಅಂತ ನಾನು ಹೇಳ್ತೀನಿ. ಇವತ್ತು ಆಗೋಗ್ಲಿ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಪೊಟೆಟೊ ವೆಂಕಟೇಶ. ನಾನೇ ಬರ್ದಿರೋ ಒಂದು ಸಾಂಗ್ ಇದೆ, ಆಡ್ಲ ಕಾವೇರಿ ನಿನ್ನ ಮರಿಡಲಿ ಮಲಗುವೆ ನಾನಮ್ಮ. ತರುಣನ ಹೆಂಗೈತೆ? ಚೆನ್ನಾಗೈತಾ? ಸೂಪರ್ ಆಗಿದೆ. ಇದಂತೂ ಪಕ್ಕಾ ಗೊತ್ತಾಯ್ತು ಹುಚ್ಚ ವೆಂಕಟ್ ಅವರು ಅಂತ ಅಂದ್ಬಿಟ್ಟು ಅಂತ. ಯಾಕಂದ್ರೆ ಆ ಟ್ಯಾಲೆಂಟು ಕರ್ನಾಟಕದಲ್ಲಿ ಅವ್ರು ಬಿಟ್ಟರೆ ನಿನಗೆ ಇರೋದು. ಅಯ್ಯೋ ಅಲ್ಲಿ ಮಾಡ್ಕ. ಇನ್ನೊಂದು ಸಾರಿ ಈ ಸ್ಟೇಜ್ ಮೇಲೆ ಮಿಮಿಕ್ರಿ ಮಾಡಿದ್ರೆ ನಿನ್ನ ಕಾಲಲ್ಲಿ ಹಾಕಿ ತೊಳೆದು ಚಂಪೇಸ್ಕೊಂಡ್ರ. ನನ್ನ ಜೀವನದಲ್ಲಿ ಇಂಥ ಒಂದು ಕಿತ್ತೋಗಿರೋ ಕ್ಯಾರೆಕ್ಟರ್ ನಾನು ನೋಡಿದ್ದೀನಿ ಅಂದ್ರೆ ಅದು ಇವೇ ಪೋಸ್ಟ್. ದಟ್ ಈಸ್ ರಾಜ ರವಿವರ್ಮ. ಓಕೆ, ನಿಶ್ವಿಕಾ ಅವರೇ. ನನಗೂ ಅಭಿಜಿತ್ ಸರ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಅವ್ರದ್ದು ಚೆನ್ನಾಗಿತ್ತು, ಎಲ್ಲ ಜಾಸ್ತಿ ಇತ್ತು, ಬಟ್ ಏನೂ ಇರಲಿಲ್ಲ. ಆ ಥರ ಇದೆ ಅದ್ರಿ. ಚೆನ್ನಾಗಿಲ್ಲ ಅಂತ ಒಂದು ಮಾತು ಹೇಳಿ ಮೇಡಮ್, ಸಾಕು. ಏನೂ ಇಲ್ಲ ಅಂತ ಹೇಳ್ಬಿಡಿ. ಸಂಜೆ ಮನೆಗೆ ಹೋಗಿ ಕ್ಲಾಸ್ ತಗೊಬಿಡ್ತಾಳೆ ಇವಳು. ನಾನು ಹೇಳ್ದೆ ಚೆನ್ನಾಗಿ ಬೇಯಿಸ್ಬೇಕಾಯಿತು ಅಂತ. ಸೂಪರ್ ಆಗಿ ಮಾಡಿದ್ದೀರಾ. ಓಕೆ, ಪ್ರೇಮ್ ಅವರೇ, ನೀವ್ ಹೇಳ್ಬೇಕು ಯಾವ ಟೀಮ್ ವಿನ್ನರ್ ಆಗಿದ್ದಾರೆ ಅಂತ. ಅಭಿಜಿತ್ ಸರ್. ಅಭಿಜಿತ್ ಸರ್, ರೋಹಿಣಿ ಮೇಡಮ್ ಅಂಡ್ ನಾಗವಲ್ಲಿ ಅವರು ವಿನ್ ಮಾಡಿದ್ದಾರೆ ಈ ಒಂದು ಟಾಸ್ಕ್ ಅನ್ನ. ಕಂಗ್ರ್ಯಾಚುಲೇಷನ್ಸ್ ಅಭಿಜಿತ್ ಸರ್. ಸರ್, ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ಸ್ ಟು ಗಾಡ್ ಅಂಡ್ ಥ್ಯಾಂಕ್ಸ್ ಟು ಬೋತ್ ಅಂಡ್ ಆಲ್. ಸೂಪರ್. ನಾಗವಲ್ಲಿ, ಒಂದು ವಿಜಯದ ಅಟ್ಟಹಾಸ ಬರಲಿ. ವಿಜಯ ರಾಜೇಂದ್ರ ಬಹದ್ದೂರ್, ಇವತ್ತು ನಾವು MTR ಗರಂ ಮಸಾಲ ಯೂಸ್ ಮಾಡಿದ ಪಲಾವ್ ಅದ್ಭುತವಾಗಿತ್ತು. ವಾಣಿ ಅವ್ರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಈ ಕಡೆ ಅನಿಕಾ ಅವರು ಮಿಂಚಿಬಿಟ್ರು ಕ್ಯಾರೆಕ್ಟರ್ ಅಲ್ಲಿ. ಅನಿಕಾ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇಡೀ 3 ಡಿಶ್ಗಳಿಗೆ ಏನ್ ಹೋರಾಟ ಮಾಡಿದ್ರಿ ನೀವು ಅಂತಂದ್ರೆ, ನೀವೇ ಮುಂದೆ ನಿಂತು 3 ಡಿಶ್ ಕಂಪ್ಲೀಟ್ ಆಗೋ ತರ ನೀವು ಮಾಡಿದ್ರಿ. ಅದಕ್ಕೋಸ್ಕರ ಜೋರಾದ ಚಪ್ಪಾಳೆ. ಬಟ್ ಏನ್ ಗೊತ್ತಾ ಮ್ಯಾಮ್, ಸೀರಿಯಸ್ಲಿ ಕುಕಿಂಗ್ ಅಂದ್ರೆ ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅನ್ಸುತ್ತೆ. ನನ್ನ ಮಮ್ಮಿಗೆ ಒಂದು ಸಲ್ಯೂಟ್ ಕೊಡ್ಬೇಕು. ಆಕ್ಚುಲಿ ನಾನು ಕಿಚನ್ ನಲ್ಲಿ ತುಂಬಾ ಹೋಗಿಲ್ಲ. ನಾನು ಕುಕ್ ಮಾಡಲ್ಲ ಅಂತ ಹೇಳಲ್ಲ, ಬಿಕಾಸ್ ಮಾಡ್ತಿದ್ದೀನಿ, ಬಟ್ ನಾಟ್ these many complex dishes. So first time ನಾನು ಮಾಡ್ತಾ ಇರೋದು. So I really respect every woman out there and every man out there who cooks because it's really an art, as Sharan sir also said. It's an art and it's a ಕಲೆ ಅಲ್ವಾ? ಹೌದು, ಕಲೆ. ನಿಮ್ಮ ಎಫರ್ಟ್ಗೆ ಕೂಡ ಒಂದು ಜೋರಾದ ಚಪ್ಪಾಳೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. ಅಡುಗೆ ಆತ್ಮೀಯತೆಯನ್ನ ಕೊಡ್ತು, ಆನಂದವನ್ನ ಕೊಡ್ತು, ಮನೋರಂಜನೆಯ ಅನುಭವವನ್ನ ಕೊಡ್ತು. ಇವತ್ತು ಮಾಡಿರುವಂತ ಎಲ್ಲಾ ಡಿಶ್ ಅಲ್ಲೂ ಅದ್ಭುತವಾದಂತ ರುಚಿ ಇತ್ತು. ಥ್ಯಾಂಕ್ಸ್ ಟು MTR ಮಸಾಲಾಸ್, ದ ಸೀಕ್ರೆಟ್ ಆಫ್ ಗ್ರೇಟ್ ಟೇಸ್ಟ್. ಪರಿಪೂರ್ಣ ಹಾಗೂ ಸಾಂಪ್ರದಾಯಿಕ ರುಚಿಗಾಗಿ MTR ಮಸಾಲೆಗಳನ್ನ ಅತ್ಯುತ್ತಮ ಗುಣಮಟ್ಟದ ಪದಾರ್ಥಗಳನ್ನ ಹಾಕಿ ತಯಾರಿಸಲಾಗಿದೆ. ಹಾಗಾಗಿ MTR ಎಲ್ಲರ ನೆಚ್ಚಿನ ಮಸಾಲೆಯಾಗಿದೆ. ಜೋಡಿ ನಂಬರ್ 1 ಕುಕಿಂಗ್ ಕಿಲಾಡಿಗಳು, ಪವರ್ಡ್ ಬೈ MTR ಮಸಾಲಾಸ್. ಈಗ ರನ್ನರ್ ಅಪ್ ಯಾರು, ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡುವಂತ ಸಮಯ. ಮೊದಲಿಗೆ MTR ರನ್ನರ್ ಅಪ್ ಜೋಡಿ ಯಾರು? ಮಾಲ್ವಿಕಾ ಮೇಡಮ್. ರನ್ನರ್ ಅಪ್ ಅಂತ ತಗೊಂಡ್ರೆ ಕೀರ್ತಿ ಅರ್ಪಿತಾ. ಕೀರ್ತಿ ಅರ್ಪಿತಾ ಹಾಗೂ ಪುಟ್ಟಮಲ್ಲಿ ಅವರು MTR ರನ್ನರ್ ಅಪ್ ಜೋಡಿಯಾಗಿ ಉಳಿದಿದ್ದಾರೆ. ಕಂಗ್ರ್ಯಾಚುಲೇಷನ್. ಅಂಡ್ ಜೋಡಿಗಳಿಗೆ MTR ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಸೊ ನಮ್ಮ ಜೋಡಿಗಳಿಗೆ MTR ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಅಂಡ್ ಪುಟ್ಟಮಲ್ಲಿ ಅವರಿಗೆ ಸಿಗ್ತಾ ಇದೆ MTR ಕಡೆಯಿಂದ ಒಂದು ಗಿಫ್ಟ್ ಬಾಕ್ಸ್. ಪುಟ್ಟಮಲ್ಲಿ ಅವರೇ ಸೂಪರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ MTR ವಿನ್ನಿಂಗ್ ಜೋಡಿ ಯಾವುದು ಅಂತ ಅನೌನ್ಸ್ ಮಾಡುವಂತ ಸಮಯ. ಮಾಳವಿಕಾ ಮ್ಯಾಮ್. ಟಫ್ ಕಾಲ್, ಬಟ್ ನೇಹಾ ಪ್ರಣವ್. ಕಂಗ್ರ್ಯಾಚುಲೇಷನ್ ನೇಹಾ ಪ್ರಣವ್ ಹಾಗೂ ನಮ್ಮ ರಾಕಿ ಬಾಯ್. ಓಕೆ, ಜೋಡಿಗಳಿಗೆ MTR ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಅಂಡ್ ಕಿಲಾಡಿ ರಾಕಿ ಬಾಯ್ಗೆ MTR ಕಡೆಯಿಂದ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಓಕೆ, ಈ ವಾರದ ಬೆಸ್ಟ್ ಜೋಡಿ ಯಾರು ಅಂತ ನೋಡುವಂತ ಸಮಯ. ಮಾಲ್ವಿಕಾ ಮೇಡಮ್. ನಿಜವಾಗ್ಲೂ ಕಷ್ಟ ಆಯಿತು. ನಾವು ತುಂಬ ಡಿಸ್ಕಸ್ ಮಾಡಬೇಕಾಯ್ತು, ಯಾಕೆಂದರೆ ಎಲ್ಲರದ್ದು
ಕೋಆರ್ಡಿನೇಷನ್ ಇತ್ತು, ಎಲ್ಲರಿಗೂ ಅವ್ರವ್ರದೇ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಬಹಳ ಕಷ್ಟ ಆಯಿತು. ನಮಗೆ ಕೊನೆಯಲ್ಲಿ ಅನಿಸಿದ್ದು ನಿನಾದ್ ರಮ್ಯಾ. ನಿನಾದ್ ಅಂಡ್ ರಮ್ಯಾ ಈ ವಾರದ ಬೆಸ್ಟ್ ಜೋಡಿ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಬೆಸ್ಟ್ ಜೋಡಿಯನ್ನ ಸತ್ಕರಿಸೋದಕ್ಕೆ ನಮ್ಮ ಪ್ರೀತಿಯ ಬೀಗರು ಹಾಗೂ ಅತಿಥಿ ಜೋಡಿಗಳಾದಂತಹ ತರುಣ್ ಸುಧೀರ್ ಸರ್ ಹಾಗೂ ನಿಶ್ವಿಕಾ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಪ್ಲೀಸ್ ಬನ್ನಿ. ಜೋಡಿ ನೀನಾದ್ ಹಾಗೂ ರಮ್ಯಾಗೆ ಸಿಗ್ತಾ ಇದೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೋಚರ್. ಕಂಗ್ರ್ಯಾಚುಲೇಷನ್ಸ್. ಸುದರ್ಶನ್ ಸ್ಟೋರ್ಸ್ ಚಿಕ್ಕಪೇಟ್ ಬೆಂಗಳೂರು, ಹರಡಗಿ ಸರ್ಕಲ್ ಮೈಸೂರು. ಹಾಗೂ ಬೆಸ್ಟ್ ಜೋಡಿಗೆ ಸಿಗ್ತಾ ಇದೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಹಾಗೂ MTR ಕಡೆಯಿಂದ ಗಿಫ್ಟ್ ಹ್ಯಾಂಪರ್. Congratulations, Ninad and Ramya. Thank you. You can take your seats. ಗುರು ಶಿಷ್ಯರು ಇದೇ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ತರುಣ್ ಸರ್, ನಿಮ್ಮ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ತುಂಬಾ ವಿಭಿನ್ನವಾದಂತ ಸಿನಿಮಾ ಇದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹಾಗೆ ನಮ್ಮ ಬೀಗರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಾ ಇದೆ. ಇನ್ನಷ್ಟು ಸಂಭ್ರಮ, ಇನ್ನಷ್ಟು ಹೊಳಪಿನ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ಸೇಂಟ್ ಐಸ್ ಪ್ರೆಸೆಂಟ್ಸ್ ಜೋಡಿ ನಂಬರ್ 1, co-powered by Dazzler Eterna, MTR, special partner Sudarshan Family Store, Lenskart, Tata Play Bench, Purity partner Sunpure Sunflower Oil, digital streaming partner Z5. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ signing off. Thank you so much. Love you all.